Dear students, welcome to the physics class. In the previous class, you have studied a lesson that is magnetic effect of electric current. In that chapter, you have studied the properties of magnet and the magnetic field lines, how it is arranged in a bar magnet and in a current carrying conductor, that is a straight conductor, and in a circular loop. Today, you are going to study about the solenoid. What is the meaning of a solenoid? Solenoid is a coil. Coil ಅಂತ ಹೇಳಿದ್ರೆ ಅದು ಸರ್ಕ್ಯುಲರ್ ಫಾರ್ಮ್ ಪುನಃ ಆಫ್ ಮೆನಿ ಟರ್ನ್ಸ್ ಆಫ್ ಇನ್ಸುಲೇಟೆಡ್ ಕಾಪರ್ ವೈರ್. ಅದು ಇನ್ಸುಲೇಟೆಡ್ ಕಾಪರ್ ವೈರಿಂದ ಮಾಡಲ್ಪಟ್ಟಿರ್ತದೆ. ವ್ರಾಪ್ಡ್ ಅನ್ನು ಸುತ್ತಿರ್ತಾರೆ ಅದನ್ನು. ವ್ರಾಪ್ಡ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಇಟ್ ಇಸ್ ಇನ್ ದ ಸಿಲಿಂಡ್ರಿಕಲ್ ಫಾರ್ಮ್. ಅದರ ಒಳಗಡೆ ಯಾವುದೇ ವಸ್ತುಗಳು ಇರುವುದಿಲ್ಲ. Solenoid, I will repeat again, is a coil of circular coil of many turns. It is made up of what? It is made up of insulated copper wire. It is wrapped in the circular form. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 123 ಉಂಟು ಮಕ್ಕಳೇ. 123 ಪೇಜಲ್ಲಿ ಇದನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಬೇಕು. ಇಫ್ ಅ ಸೊಲೊನಾಯ್ಡ್ ಕ್ಯಾರೀಸ್ ಅ ಕರೆಂಟ್, ಸೊಲೊನಾಯ್ಡನ್ನು ಕರೆಂಟ್ ಡಿವೈಸಿಗೆ ಕನೆಕ್ಟ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ಕೊಳ್ಳಿ ಈ ಚಿತ್ರದಲ್ಲಿ. ಈ ಚಿತ್ರ 123 ಪೇಜಲ್ಲುಂಟು. ಇದು ಸೊಲೊನಾಯ್ಡ್. ಅಲ್ಲಿ ಸುರುಳಿಗಳನ್ನು ಸುತ್ತಿದಾರಲ್ಲ, ಅದು ಸೊಲೊನಾಯ್ಡ್. ಅದನ್ನು ಒಂದು ಡಿ ಸಿ ಸೋರ್ಸಿಗೆ ಕನೆಕ್ಟ್ ಮಾಡಿದ್ದಾರೆ. ಇಫ್ ಅ ಕರೆಂಟ್ ಫ್ಲೋಸ್ ಇನ್ ದ ಸೊಲೊನಾಯ್ಡ್, ದೆನ್ ಶ್ಯೂರ್ಲಿ ದಟ್ ಶುಡ್ ಬಿ ಅ ಮ್ಯಾಗ್ನೆಟಿಕ್ ಫೀಲ್ಡ್. ವಿ ನೋ ದಟ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. Now, how these field lines are arranged in the solenoid? It is similar to the bar magnet. Bar magnet nalli hege field lines ಗಳು ಇರ್ತದ, a similar type of field lines we can observe in a solenoid. That is the first point. The next point, the magnetic field lines, it is uniform. Magnetic field lines, it is uniform inside the solenoid. Inside the solenoid we can see the uniform magnetic field. ಅಂತ ಹೇಳಿದರೆ ಅಲ್ಲಿ ಪ್ಯಾರಲಲ್ ಲೈನ್ಗಳನ್ನು, ಇನ್ಸೈಡ್ ದ solenoid we can observe the parallel lines, parallel field lines. So magnetic field it is same at every point inside the solenoid. Inside the solenoid the magnetic field lines are same. And solenoid it behaves, it shows the polarity. ಸೊಲೊನಾಯ್ಡ್ ಪೊಲಾರಿಟಿಯನ್ನು ಸೂಚಿಸ್ತದೆ ಅಂತ ಹೇಳಿದರೆ ಅದರಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳನ್ನು ನಾವು ಗಮನಿಸ್ಕೊಳ್ಬೋದು. ನಾವು ದಿಸ್ ಪೊಲಾರಿಟಿ ಚೇಂಜ್ ಆಗ್ತದೆ ಇಫ್ ಐ ರಿವರ್ಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಸೊಲೊನಾಯ್ಡ್ ಇಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್. ಇನ್ಸೈಡ್ ದ ಸೊಲೊನಾಯ್ಡ್ ಫೀಲ್ಡ್ ಲೈನ್ಸ್ಗಳು ಬಾರ್ ಮ್ಯಾಗ್ನೆಟಲ್ಲಿ ಹೇಗಿರ್ತದೆ ಹಾಗೆ ಸೌತ್ ಟು ನಾರ್ತ್ ಇರ್ತದೆ. Solenoid can be used, the solenoid can be used to produce ಎಲೆಕ್ಟ್ರೋಮ್ಯಾಗ್ನೆಟ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ನಮ್ಗೆ ಬೇಕಾದಂತಹ ಮ್ಯಾಗ್ನೆಟ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊಲೊನಾಯ್ಡ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಆ ಸೊಲೊನಾಯ್ಡ್ನ ಹಾಲೋ ಸ್ಪೇಸ್ ಏನಿರ್ತದೆ ಅಲ್ಲಿ ಸಾಫ್ಟ್ ಐರನನ್ನು ಹಾಕಿ ಎಲೆಕ್ಟ್ರಿಕಲ್ ಕನೆಕ್ಷನನ್ನು ಕೊಟ್ಟಾಗ ಅದು ಮ್ಯಾಗ್ನೆಟೈಸ್ ಆಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳಿದರೆ is a magnet which is produced by magnetizing the soft iron core. ಸಾಫ್ಟ್ ಐರನ್ ಕೋರನ್ನು ಮ್ಯಾಗ್ನೆಟೈಸ್ ಮಾಡೋದ್ರ ಮೂಲಕ, ಸೊಲೊನಾಯ್ಡನ್ನು ಏನು ಹೇಳಿದೆನಾ ಅದರ ಒಳಗಡೆ ಸಾಫ್ಟ್ ಐರನ್ ಕೋರನ್ನು ಹಾಕಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟಾಗ ನಾನು ಎಲೆಕ್ಟ್ರೋಮ್ಯಾಗ್ನೆಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಮ್ಯಾಗ್ನೆಟ್ ಆ್ಯಂಡ್ ಅ ಪರ್ಮನೆಂಟ್ ಮ್ಯಾಗ್ನೆಟ್? ಎಲೆಕ್ಟ್ರೋಮ್ಯಾಗ್ನೆಟ್ ಇಟ್ ಈಸ್ ಅ ಟೆಂಪರರಿ ಮ್ಯಾಗ್ನೆಟ್, ಇಟ್ ಕ್ಯಾನ್ ಬಿ ಡಿಮ್ಯಾಗ್ನೆಟೈಸ್ಡ್. ಎಷ್ಟು ಸಮಯದವರೆಗೆ ಅಲ್ಲಿ ಕರೆಂಟ್ ಹರಿತಾ ಇರ್ತದ ಅಲ್ಲಿವರೆಗೆ ಆ ಸಬ್ಸ್ಟೆನ್ಸ್ ಮ್ಯಾಗ್ನೆಟೈಸ್ ಆಗಿರ್ತದೆ, ನಂತರ ಡಿಮ್ಯಾಗ್ನೆಟೈಸ್ ಆಗ್ತದೆ. ಆದರೆ ಒಂದು ಬಾರ್ ಮ್ಯಾಗ್ನೆಟನ್ನು ತಗೊಳ್ತೇನಂತಾದರೆ ಇಟ್ ಕೆನಾಟ್ ಬಿ ಈಸಿಲಿ ಡಿಮ್ಯಾಗ್ನೆಟೈಸ್ಡ್. ಅದನ್ನು ಒಮ್ಮೆ ಮ್ಯಾಗ್ನೆಟೈಸ್ ಆಯಿತು ಅಂತಾದರೆ, ಮ್ಯಾಗ್ನೆಟನ್ನು ಪ್ರೊಡ್ಯೂಸ್ ಮಾಡಿದ್ದೇವಂತಾದರೆ ಪರ್ಮನೆಂಟ್ ಮ್ಯಾಗ್ನೆಟನ್ನು ಪುನಃ ಡಿಮ್ಯಾಗ್ನೆಟೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದ ಸೆಕೆಂಡ್ ಪಾಯಿಂಟ್, that is electromagnet, its strength can be varied. ಎಲೆಕ್ಟ್ರೋಮ್ಯಾಗ್ನೆಟ್ನ ಸ್ಟ್ರೆಂತನ್ನು ನಾವು ವೇರಿ ಮಾಡ್ಬೋದು. ನಂಬರ್ ಆಫ್ ಟರ್ನ್ಸನ್ನು ಹೆಚ್ಚು ಮಾಡ್ತಾ ಹೋದಾಗೆ, ಕಾಯಿಲ್ನ ಟರ್ನ್ಗಳನ್ನು ಹೆಚ್ಚು ಮಾಡ್ತಾ, ಅಥವಾ by increasing the electrical current we can vary the strength of the
magnet, strength of the magnet. Now, but the strength of the permanent magnet, it is fixed. We cannot vary the strength of a permanent magnet. The polarity of the magnet, polarity ಹೇಳಿದರೆ ಧ್ರುವಗಳು, south pole and north pole, that can be reversed in electromagnet by reversing the direction of the current. But in a permanent magnet, it is fixed. The polarity cannot be reversed in a permanent magnet. And in electromagnet, electromagnets are generally a strong magnets, but permanent magnets are generally weak magnets. Generally weak magnets. Now, that is an important principle that is we can see in this lesson, that is force on a current carrying conductor in a magnetic field. Andre Marie Ampere is a physicist. He suggested this ಪ್ರಿನ್ಸಿಪಲ್ ಅಂತ ಹೇಳಿದರೆ, ಯಾವುದೇ ಒಂದು ಕರೆಂಟ್ ಫ್ಲೋ ಆಗುವಂತಹ ಒಂದು ಮೆಟೀರಿಯಲನ್ನು, ಕಂಡಕ್ಟರನ್ನು ನಾನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಫೋರ್ಸನ್ನು ಅನುಭವಿಸ್ತದೆ, ಅದರ ಮೇಲೆ ಬಲ ಪ್ರಯೋಗ ಆಗ್ತದೆ. ವಿ ಕ್ಯಾನ್ ಸಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಟ್ ಕರೆಂಟ್ ಕ್ಯಾರಿಂಗ್ ಮೆಟೀರಿಯಲ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡಿಸ್ಪ್ಲೇಸ್ಮೆಂಟ್ ಇನ್ ದ ಕಂಡಕ್ಟರ್ ಅಂತ ಹೇಳಿದರೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ತಂದಿಟ್ಟಾಗ ಅದು ಡಿಸ್ಪ್ಲೇಸ್ಮೆಂಟ್, ಚಲಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಚಲನೆ ಎನ್ನುವಂಥದ್ದು, ದಿಸ್ ಡಿಸ್ಪ್ಲೇಸ್ಮೆಂಟ್ ಇಟ್ ಇಸ್ ಮ್ಯಾಕ್ಸಿಮಮ್ if the direction of the current and the magnetic field it is perpendicular to each other. ಯಾವಾಗ ಕರೆಂಟ್ನ ಡೈರೆಕ್ಷನ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿರ್ತದ, we can see the maximum displacement in the conductor. Now, the direction of the force ಅಂತ ಹೇಳಿದರೆ, ಆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತದಲ್ಲ, ಅದರ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು, ನಾನು ಬದಲಾಯಿಸ್ಕೊಳ್ಳಿಕ್ಕಾಗ್ತದೆ. ಹೇಗೆ? ಬೈ ರಿವರ್ಸಿಂಗ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಹರಿಯುವ, ವಿದ್ಯುತ್ ಪ್ರವಾಹ ಹರಿಯುವಂಥ ದಿಕ್ಕನ್ನು ಬದಲಾಯಿಸಿದಾಗ, ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕಲ್ ಕರೆಂಟ್ we can change the direction of the magnetic ಫೋರ್ಸನ್ನು ನಾನು ಚೇಂಜ್ ಮಾಡ್ಕೊಳ್ಳಿಕ್ಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್, ದಟ್ ಈಸ್ ಎನ್ ಇಂಪಾರ್ಟೆಂಟ್ ಲಾ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನು ಹೇಳ್ತದೆ? ಇಫ್ ಯು ಅರೇಂಜ್ ದ ಫಸ್ಟ್ 3 ಫಿಂಗರ್ಸ್, ಅಲ್ಲಿ ಚಿತ್ರದಲ್ಲಿ ಗಮನಿಸ್ಕೊಳ್ಬೋದು, ದಟ್ ಈಸ್ thumb, forefinger and a middle finger. If you arrange these 3 fingers in a mutually perpendicular direction ಅಂತ ಹೇಳಿದರೆ, ಪರಸ್ಪರ ಲಂಬವಾಗಿ ಮೊದಲ 3 ಬೆರಳುಗಳನ್ನು, ಎಡಗೈಯ ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ, ಗಮನಿಸ್ಕೊಳ್ಳಿ, ಇದನ್ನು ನಾವು ಮೋಟರ್ ನಿಯಮ, ದಿಸ್ ರೂಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮೋಟರ್ ಲಾ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತದೆ ಈ ಮೋಟರ್ ಲಾ? ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಇಟ್? ಮೋಟರಿಗೆ ಏನು ಬೇಕು? ನಾವು ಕರೆಂಟನ್ನು ಒದಗಿಸಬೇಕು, ದೆನ್ ಇಟ್ ಡೂಸ್ ಸಮ್ ವರ್ಕ್, ಅಲ್ಲೂ ಕೆಲಸವನ್ನು ಮಾಡ್ತದೆ. ಇಫ್ ಐ ಕೆಪ್ಟ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸಸ್ ದ ಮೆಕ್ಯಾನಿಕಲ್ ಫೋರ್ಸ್. Current carrying conductor in the magnetic field experiences the mechanical force. This is the principle behind the electrical motor. What is the meaning of electrical motor? Electric motor is a device that converts electrical energy into mechanical energy. Mechanical energy ಅಂತ ಹೇಳಿದರೆ ಯೂಸ್ಫುಲ್ ಕೆಲಸ ಆಗ್ತದೆ, ಅಲ್ಲಿ ಅದು ತಿರುಗುವಂಥದ್ದು ಇರ್ಬೋದು. ಮೋಟರ್ I'll repeat again, motor is a electric device. It converts electric energy into a mechanical energy. Now, Fleming's left hand rule explains how that force comes. If I held the first 3 fingers of the left hand in a mutually perpendicular direction, ಗಮನಿಸ್ಕೊಳ್ಳಿ, ನಾವು ಹೀಗೆ ಹಿಡಿದಾಗ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ನಮ್ಮ ಬೆರಳುಗಳನ್ನು ಹಿಡಿದಾಗ, 4 ಫಿಂಗರ್ ಹಿಯರ್ ಕರೆಂಟ್ ಮತ್ತು ಫೀಲ್ಡ್ ಫಸ್ಟಿಗೆ ಇರ್ತದೆ, ಮೆಕ್ಯಾನಿಕಲ್ ಫೋರ್ಸ್ ನಂತರ ಬರ್ತದೆ. 4 ಫಿಂಗರ್ ಇಟ್ ಶೋಸ್ ದ ಫೀಲ್ಡ್. ಸೆಂಟ್ರಲ್ ಫಿಂಗರ್ ನೆನ್ಪಿಟ್ಕೊಳ್ಳಿಕ್ಕೆ ನೋಡಿ, ಸಿಂಬಲ್ ಸಿ, ಸೆಂಟ್ರಲ್ ಫಿಂಗರ್ ಕರೆಂಟ್, ಆ್ಯಂಡ್ ಥಂಬ್ ಇಟ್ ಶೋಸ್ ದ ಡೈರೆಕ್ಷನ್ ಆಫ್ force that acting on the direction of motion of the force. Okay, I'll repeat the law, this is very important.
arrange the first 3 fingers of the left hand in a mutually perpendicular direction. Then the forefinger shows the direction of the magnetic field. Middle finger shows the direction of the electric current, and thumb shows the direction of force acting on the conductor. This is very important law. This law is also called as motor law or Fleming's left hand rule. I'll repeat the law. If we arrange the first 3 fingers of the left hand in a mutually perpendicular direction, then forefinger shows the magnetic field, and central finger it shows the electric current, and thumb shows the direction of force acting on the conductor. Now the heart and the brain are the organs of the human body that have significant magnetic field. ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾವೊಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದ ತಕ್ಷಣ ಇಲೆಕ್ಟ್ರಿಕಲ್ ಇಂಪಲ್ಸಸ್ ಇಮಿಡಿಯೇಟಾಗಿ ನರಗಳ ಮೂಲಕ ನಮ್ಮ ಬ್ರೈನಿಗೆ ರೀಚ್ ಆಗ್ತದೆ ಅಂತ ಹೇಳ್ತಾರೆ. ಇಲೆಕ್ಟ್ರಿಕಲ್ ಇಂಪಲ್ಸಸ್ ಇವುಗಳು ತುಂಬ ವೀಕ್ ಆಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಮ್ಮ ದೇಹದಲ್ಲಿ ಕ್ಷಣಿಕ ಕಾಲಕ್ಕೆ ಉತ್ಪತ್ತಿಯನ್ನು ಮಾಡ್ತದೆ. By using this magnetic field, we can get the images of the internal organs of our body. That technique it is called MRI, magnetic resonance imaging. ಇದರ ಬಗ್ಗೆ ನೀವು ಕೇಳಿರ್ಬೋದು. MRI ಸ್ಕ್ಯಾನನ್ನು ಮಾಡ್ತಾರೆ. MRI ಅಂತ ಹೇಳಿದರೆ ಏನು? is a technique which gives the image of the internal organs of the body by using the magnetic field produced by the organs. ನಮ್ಮ ಹಾರ್ಟ್ ಮತ್ತು ಬ್ರೈನ್ ಹೆಚ್ಚು ಇಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ರಿಸೀವ್ ಮಾಡುವಂಥದ್ದು ಸಾಧ್ಯ ಇರ್ತದೆ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಗ್ಯಾಲ್ವನೋಮೀಟರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್, ದಟ್ ಡಿಟೆಕ್ಟ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕಲ್ ಕರೆಂಟ್. Okay, in this class you have studied about the ಏನನ್ನ ಕಲ್ತ್ರಿ ಕ್ಲಾಸಲ್ಲಿ ಮಕ್ಕಳೇ? ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ನೋಟ್ ಡೌನ್ ಇನ್ ಯುವರ್ ರಫ್ ಬುಕ್. And you have studied about the solenoid. What is the meaning of a solenoid? Solenoid is a coil of circular coil made up of insulated copper wires. It is wrapped closely in the cylindrical form. ಇದನ್ನು ಸಿಲಿಂಡ್ರಿಕಲ್ ಫಾರ್ಮಲ್ಲಿ. ನಂತರ ಈ ಫೀಲ್ಡ್ ಲೈನ್ಸನ್ನು ತೋರಿಸುವಂತಹ ಚಿತ್ರ, ಸೊಲನಾಯ್ಡ್ನಲ್ಲಿ ಫೀಲ್ಡ್ ಲೈನ್ಸನ್ನು ತೋರಿಸುವಂತಹ ಚಿತ್ರ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಡ್ರಾ 2 times in your rough book and you have to learn. Okay, thank you, and read your textbook properly. Okay, thank you.